ವೆಲ್ಕಮ್ ಬ್ಯಾಕ್. ನಾವಿವಾಗ ಸಾಲ್ವ್ ಮಾಡೋಣ ಫೈಂಡ್ ಮಿಸ್ಸಿಂಗ್ ಟರ್ಮ್ ಇನ್ ದ ಸೀಕ್ವೆನ್ಸ್. ಓಕೆ, ಸೊ ನಮ್ಮ ಹತ್ರ ಒಂದು ಸೀಕ್ವೆನ್ಸ್ ಇರುತ್ತೆ. ಯಾವ ರೀತಿ ಅಂತಂದರೆ ಈ ಥರ 1 2 3 4 5 ದಿಸ್ ಈಸ್ ದ ಫಸ್ಟ್ 5 ನಂಬರ್ಸ್ ಇನ್ ದ ಸೀಕ್ವೆನ್ಸ್. ಹೌದಾ? ಸೊ ಈಗ ನಮ್ಮ ಕ್ವಶನ್ ಏನು ಅಂತಂದರೆ, ಈಗ ನಡುವೆ ನಮಗೆ ಒಂದು ಟರ್ಮ್ ಮಿಸ್ ಆಗಿರುತ್ತೆ ಅಥವಾ ಒಂದಕ್ಕಿಂತ ಜಾಸ್ತಿ ಟರ್ಮು ಮಿಸ್ ಆಗಿರುತ್ತೆ. ಅದನ್ನು ನಾವು ಫಾರ್ ಲೂಪನ್ನು ಯೂಸ್ ಮಾಡಿಕೊಂಡು ಕಂಡುಹಿಡಿಯೋಣ. ಓಕೆ, ಅದೇ ರೀತಿ ಒನ್ ಟರ್ಮ್ ಮಿಸ್ ಆದಾಗ ಅದನ್ನು ಇಲ್ಲೊಂದು ಫಾರ್ಮುಲಾ ಇದೆ, ಈ ಫಾರ್ಮುಲಾನು ಕೂಡ ಯೂಸ್ ಮಾಡ್ಕೊಂಡು ನಾವು ಕಂಡುಹಿಡಿಬೋದು. ಅದು ಹೇಗೆ ಅಂತ ನೋಡ್ತಾ ಹೋಗೋಣ. ಫಸ್ಟು ಇವಾಗ ಒನ್ ಟರ್ಮ್ ಮಿಸ್ಸಿಂಗನ್ನು ಕಂಡುಹಿಡಿಯೋಣ ಯೂಸಿಂಗ್ ಫಾರ್ ಲೂಪ್. ಓಕೆ, ಸೊ ಈಗ ನಮಗೆ ಇಲ್ಲಿ 1 2 4 5 ಇದೆ, ಗೊತ್ತಿದೆ ಆಬ್ವಿಯಸ್ಲಿ 3 ಮಿಸ್ಸಿಂಗ್ ಇದೆ ಅಂತ ಹೇಳಿ. ಇದನ್ನು ನಾವು ಕಂಡುಹಿಡಿಬೇಕು. ಯಾವ ರೀತಿ ಕಂಡುಹಿಡಿಯೋಣ? ಸೊ ಫಸ್ಟು ನಾವು ಇವಾಗ ಏನು ಮಾಡೋಣ ಅಂತಂದರೆ, ಈ ಅರೆ ಒಳಗಡೆ ಐಟ್ರೇಟ್ ಮಾಡಲಿಕ್ಕೆ ಒಂದು ಫಾರ್ ಲೂಪ್ನ ತೊಗೊಳ್ಳೋಣ. ಓಕೆ, ಫಾರ್ ಐ ಇನ್ ರೇಂಜ್ ಆಫ್, ಸೊ ಎಲ್ಲಿಂದ ಸ್ಟಾರ್ಟ್ ಆಗಲಿ, ಒನ್ನಿಂದ ಸ್ಟಾರ್ಟ್ ಆಗಲಿ ಅಪ್ ಟು n+1ಗೆ ಎಂಡ್ ಆಗಲಿ. ಸೊ ದಿಸ್ ಈಸ್ ದ ಸೀಕ್ವೆನ್ಸ್ ವಿ ನೋ. ಈಗ ಏನೋ, ಈಗ ನೆಕ್ಸ್ಟ್ ಸಿಂಪಲ್ ಏನೋ, ಇಫ್ ಐ ಅಂತಂದ್ರೇನೋ, ಇವಾಗ ಇದು ಕೂಡ ಸೀಕ್ವೆನ್ಸ್ ಅಲ್ವಾ. ಸೊ ಐ ನಂಬರ್ಸು ಸೀಕ್ವೆನ್ಸಲ್ಲಿರುವಂಥ ನಂಬರ್ಸ್ ಪ್ರಿಂಟ್ ಆಗ್ತಾಯಿದೆ. ಇಫ್ ಐ ನಾಟ್ ಇನ್ ಅರೆ, ಅಕಸ್ಮಾತ್ ಇಲ್ಲಿ ಬರುವಂತಹ 1 2 3 4 5 ಇದರಲ್ಲಿ ಬರುವಂತಹ ವ್ಯಾಲ್ಯೂ ಯಾವುದಾದ್ರೂ ನಮ್ಮ ಅರೆ ಒಳಗಡೆ, ಅಂದರೆ ಈ ಅರೆ ಒಳಗಡೆ ಪ್ರೆಸೆಂಟ್ ಇಲ್ಲ ಅಂತ ಅಂದರೆ, ಈ ಅರೆ ಒಳಗಡೆ ಪ್ರೆಸೆಂಟ್ ಇಲ್ಲ ಅಂತಂದರೆ ಏನು ಮಾಡೋಣ, ಡೈರೆಕ್ಟಾಗಿ ಅದನ್ನ ಪ್ರಿಂಟ್ ಐ ಮಾಡಿಬಿಡೋಣ. ಓಕೆ, ಇದೇ ಅಲ್ಲಿಗೆ ಮಿಸ್ಸಿಂಗ್ ಟರ್ಮು. ಕರೆಕ್ಟಾ? ಈಗ ಅಲ್ಲಿಗೆ ನಮಗೆ ಸೊ ಫಸ್ಟು 1 ಇದೆ, ಸೊ 1 ಕರೆಕ್ಟಾಗಿದೆ, ಪ್ರಿಂಟ್ ಆಗುತ್ತೆ. ಸೊ ನೆಕ್ಸ್ಟ್ 2 ಬರುತ್ತೆ, ಪ್ರಿಂಟ್ ಆಗುತ್ತೆ. ನೆಕ್ಸ್ಟು 3 ಹೋಗುತ್ತೆ, ಬಟ್ 3 ಇಲ್ಲ. ಸೊ ಓಕೆ, 1 ಇದೆ, ಅದು ಪ್ರಿಂಟ್ ಆಗಲ್ಲ. 2 ಇದೆ, ಅದು ಕೂಡ ಪ್ರಿಂಟ್ ಆಗಲ್ಲ. ನೆಕ್ಸ್ಟು 3 ಪ್ರಿಂಟ್ ಆಗುತ್ತೆ. ನೆಕ್ಸ್ಟು 4 ಹೋಗುತ್ತೆ, 4 ಕೂಡ ಪ್ರಿಂಟ್ ಆಗಲ್ಲ. 5 ಹೋಗುತ್ತೆ, 5 ಕೂಡ ಪ್ರಿಂಟ್ ಆಗಲ್ಲ. ಕರೆಕ್ಟಾ? ಸೊ S3 ಪ್ರಿಂಟ್ ಆಗಿದೆ. ಓಕೆ, ತುಂಬ ಈಸಿ ಇದೆ ಪ್ರಾಬ್ಲಮ್ ಇದು. ಸೊ ನೆಕ್ಸ್ಟ್ ಈಗ ಅಕಸ್ಮಾತ್ ಈ ರೀತಿ ಇತ್ತು ಅಂತ ಇಟ್ಕೊಳ್ಳೋಣ. ಈಗ ನಮಗೆ ಇದರಲ್ಲೇ ಈ ಥರ ಇತ್ತು 1 2 5 3 ಮತ್ತು 4ನ ನಾವೀಗ ಕಂಡುಹಿಡಿಬೇಕು, ಫಸ್ಟ್ 5 ಟರ್ಮ್ಸ್. ಹೌದಾ? ಸೊ ಈಗ ನಾವು 2 ಅಂದರೆ ಮೋರ್ ದೆನ್ 1 ಟರ್ಮ್ನ ನಾವು ಕಂಡುಹಿಡಿಬೇಕು. ಯಾವ ರೀತಿ ಕಂಡುಹಿಡಿಬೋದು? ಜಸ್ಟ್ ಇದರಲ್ಲೇ ನಾವು ಇವಾಗ ಏನು ಮಾಡ್ಬೋದು ಅಂತಂದರೆ, ಒಂದು ಮಿಸ್ಸಿಂಗ್ ಅಂತ ಹೇಳಿ ಒಂದು ಆರನ್ನು ತಗೊಳ್ಳೋಣ. ಓಕೆ, ಇವಾಗ ಏನು ಮಾಡೋಣ ಅಂತಂದರೆ, ಯಾವಾಗ ಒಂದು ಎಲಿಮೆಂಟು ಅಂದರೆ ನಾವು ಸ್ಲೈಸ್ ಮಾಡ್ತಾ ಇದ್ದೀವಲ್ಲ, ಸ್ಲೈಸ್ ಅಲ್ಲ, ನಾವೇನೀಗ ಐಟ್ರೇಟ್ ಮಾಡ್ತಾ ಇದ್ದೀವಲ್ಲ, ಸೊ ಈ ಸೀಕ್ವೆನ್ಸ್ ಒಳಗಡೆ ಇಲ್ಲ ಅಂತ ಗೊತ್ತಾಯಿತು. ಅವಾಗ ಏನು ಮಾಡೋಣ ಅಂತಂದರೆ, ನಾವು ಮಿಸ್ಸಿಂಗ್ ಅನ್ನೋ ಆರೆಗೆ ಅಪೆಂಡ್ ಮಾಡ್ಕೊಂಬೋಣ ಆ ವ್ಯಾಲ್ಯೂಸ್ನ. ಓಕೆನಾ? ಈಗ ನಮಗೆ ಆಬ್ವಿಯಸ್ಲಿ 3 ಮತ್ತು 4 ಅದರೊಳಗಡೆ ಬರುತ್ತೆ. ಸೊ ಇವಾಗ ಪ್ರಿಂಟ್ ಮಿಸ್ಸಿಂಗ್ ಅರೆನ ಪ್ರಿಂಟ್ ಮಾಡಿದ್ರೆ ನಮಗೆ 3 ಮತ್ತು 4 ಪ್ರಿಂಟ್ ಆಗುತ್ತೆ. ಆಗಿದೆಯಾ? ಸೊ ಎಸ್, ಸೊ ದಿಸ್ ಈಸ್ ಹೌ ವಿ ಡೂ ಯೂಸಿಂಗ್ ಫಾರ್ ಲೂಪ್. ಓಕೆ, ಈಗ ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ, ನಾವು ಒನ್ ಟರ್ಮು ಯೂಸಿಂಗ್ ಫಾರ್ಮುಲಾ ಕಂಡುಹಿಡಿಯೋಣ. ಓಕೆ, ಸೊ ಇವಾಗ ಏನು ಮಾಡ್ತೀನಿ ಅಂತಂದರೆ, ನಾನಿಲ್ಲಿ 3 ತೊಗೋತೀನಿ. ಓಕೆ, ಸೊ 4 ಇಲ್ಲ ಇವಾಗ. ಹೌದಾ? ಓಕೆ, ಸೊ ಈಗ 4ನ ನಾವು ಕಂಡುಹಿಡಿಬೇಕು. ಹೇಗೆ? ಈ ಫಾರ್ಮುಲಾನ ಯೂಸ್ ಮಾಡಿಕೊಂಡು. ಇವಾಗ ಈ ಫಾರ್ಮುಲಾ ಏನು ಹೇಳುತ್ತೆ ಅಂತಂದರೆ, ಈ ಫಾರ್ಮುಲಾದಿಂದ ನಮ್ಗೆ ಏನು ಸಿಗುತ್ತೆ? ಇವಾಗಲೇ ಲೈಕ್ ನಾನು ಇವಾಗ ಈ ಫಾರ್ಮುಲಾನ ಬರೀತೀನಿ ಇಲ್ಲಿ. ಏನು? n ಇಂಟು n+1, ಕರೆಕ್ಟಾ? ಇದನ್ನು ಡಿವೈಡೆಡ್ ಬೈ 2 ಮಾಡಿದ್ರೆ ಇದರಿಂದ ನಮ್ಗೆ ಏನು ಸಿಗುತ್ತೆ? ಒಂದು ಸಲ ಮಾಡಿ ನೋಡೋಣ ಈಗ. ಸೊ n ಅಂದರೆ ಎಷ್ಟು? 5. ಹೌದಾ? 5 ಇಂಟು n+1 ಅಂತಂದರೆ ಎಷ್ಟು? 5+1 ಎಷ್ಟು? 6. ಫಸ್ಟ್ ಈಗ ಇದನ್ನು ನಾವು ಡಿವೈಡೆಡ್ ಬೈ 2 ಮಾಡಬೇಕು. ಸೊ ಈಗ 6 ಡಿವೈಡೆಡ್ ಬೈ 2 ಅಂತ ಅಂದರೆ 3. ಸೊ 5 ಇಂಟು 3 15. ಕರೆಕ್ಟಾ? ಈಗ ನಮ್ಗೆ ಏನು ಬಂತಿದ್ದು? ಔಟ್ಪುಟ್ಟು 15 ಬಂತು. ಸೊ ಹಾಗಿದ್ರೆ 15 ಅನ್ನೋದು ಏನು? 15 ಅನ್ನೋದು ಏನು ಅಂತ ಅಂದರೆ, ಫಸ್ಟು 5 ಟರ್ಮ್ಸಿನ ಒಂದು ಸಮ್ ಆಗಿರುತ್ತೆ. ಓಕೆ, ಸೊ ಈಗ 1 + 2 3, 3 + 3 6, 6 + 5 11. ಅದೇ ಥರ ನಡುವೆ 4 ಇತ್ತು ಅಂತಂದರೆ 11 + 4 15 ಆಗುತ್ತೆ. ಕರೆಕ್ಟಾ? ಸೊ ಅಲ್ಲಿಗೆ ವಾಟ್ ಈಸ್ ದಿಸ್? ದಿಸ್ ಈಸ್ ದಿ ಎಕ್ಸ್ಪೆಕ್ಟೆಡ್ ಸಮ್. ಓಕೆ, ಎಕ್ಸ್ಪೆಕ್ಟೆಡ್ ಸಮ್ ಇದು. ಬಟ್ ಈಗ ನಮ್ಮ ಹತ್ರ ಆ್ಯಕ್ಚುಯಲ್ ಸಮ್ ಏನಿದೆ ಅನ್ನೋದು ನಮಗೆ ಬೇಕು ತಾನೆ. ಆ್ಯಕ್ಚುಯಲ್ ಸಮ್ ಏನಿದೆ ನಮ್ಮ ಹತ್ರ? 3 3 + 3 6, 6 + 5 11 ಇದೆ. ಹೌದಾ? ಸೊ ಆ್ಯಕ್ಚುಯಲ್ ಸಮ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೂ ಒಂದು ತೊಗೊಳ್ಳೋಣ. ಈಗ ಆ್ಯಕ್ಚುಯಲ್ ಸಮ್ ಈಕ್ವಲ್ ಟು, ಸೊ ಪೈಥಾನಲ್ಲಿ ಡೈರೆಕ್ಟಾಗಿ ಇನ್ಬಿಲ್ಟಾಗಿ ಈ ರೀತಿಯೂ ಮಾಡ್ಬೋದು. ಇವಾಗ ಕೂಡ ನಮ್ಗೆ ಏನು ಬರುತ್ತೆ? ಇವಾಗ ಪ್ರಿಂಟ್ ಆ್ಯಕ್ಚುಯಲ್ ಸಮ್ ಎಷ್ಟು ಬರುತ್ತೆ? ಇವಾಗ 11 ಬರುತ್ತೆ. ಓಕೆ, ಹೀಗಾದರೂ ಮಾಡ್ಬೋದು, ಅಥವಾ ಇದನ್ನು ಈ ರೀತಿಯೂ ಮಾಡ್ಬೋದು. ಆ್ಯಕ್ಚುಯಲ್ ಸಮ್ ಈಕ್ವಲ್ ಟು 0 ಅಂತ ತೊಗೊಂಡು ಒಂದು ಫಾರ್ ಲೂಪ್ ತೊಗೊಂಡು, ಫಾರ್ ನಂಬರ್ ಇನ್
ಅರೆ. ಓಕೆ, ಇವಾಗ ಏನು ಮಾಡೋಣ, ಆ್ಯಕ್ಚುಯಲ್ ಸಮ್ ಈಕ್ವಲ್ ಟು ಆ್ಯಕ್ಚುಯಲ್ ಸಮ್ ಪ್ಲಸ್ ನಂಬರ್ ಮಾಡ್ತಾ ಹೋದರೂ ಕೂಡ ಆಗುತ್ತೆ. ಸೊ ಈಗಲೂ ಕೂಡ 11 ಪ್ರಿಂಟ್ ಆಗುತ್ತೆ. ಆಗಿದೆಯಾ? ಓಕೆ ಸರಿ. ಓಕೆ, ಈಗ ಆ್ಯಕ್ಚುಯಲ್ ಸಮ್ ಸಿಕ್ತು. ನೆಕ್ಸ್ಟ್ ಏನು ಮಾಡೋಣ ಹಾಗಿದ್ರೆ? ನೆಕ್ಸ್ಟ್ ಏನಿಲ್ಲ, ಸಿಂಪಲ್ಲು ಎಕ್ಸ್ಪೆಕ್ಟೆಡ್ ಸಮ್ ಮೈನಸ್ ಆ್ಯಕ್ಚುಯಲ್ ಸಮ್ ಮಾಡಿದ್ರೆ ಮುಗೀತು. ಎಕ್ಸ್ಪೆಕ್ಟೆಡ್ ಸಮ್ ಮೈನಸ್ ಆ್ಯಕ್ಚುಯಲ್ ಸಮ್ ಮಾಡಿದ್ರೆ ನಮಗೆ ಯಾವ ಟರ್ಮ್ ಮಿಸ್ ಆಗಿದೆಯಲ್ಲ ಅದು ಸಿಗುತ್ತೆ. ಸಿಕ್ಕಿದೆಯಾ? ಓಕೆ, ಅದೇ ಥರ ಇವಾಗ ಹಿಂಗೆ ಮಾಡೋಣ. ಈಗ ಇಲ್ಲಿ 4 ಬರೆಯೋಣ, ಇಲ್ಲಿ 3 ಬರೆಯೋಣ. ಈಗ ನಮಗೆ 2 ಸಿಗುತ್ತಾ ನೋಡೋಣ. ಸೊ ಸಿಕ್ಕಿದೆ. ಈ ಫಾರ್ಮುಲಾ ಕರೆಕ್ಟಾಗಿ ವರ್ಕ್ ಆಗ್ತಾ ಇದೆ. ಓಕೆ, ಬಟ್ ಇಲ್ಲಿ ಇನ್ನೊಂದು ಲಿಮಿಟೇಷನ್ ಇದೆ. ಅದೇನು ಅಂತ ಅಂದರೆ, ಇದೇ ಫಾರ್ಮುಲಾನ ಇಟ್ಕೊಂಡು ನಾವು 1ಕ್ಕಿಂತ ಜಾಸ್ತಿ ಅಂದರೆ ಮೋರ್ ಟರ್ಮ್ಸು ಲೈಕ್ ಈ ಥರ ಈಗ 1 4 5 ಇದೆ, ಏನು 2 ಮತ್ತು 3ನ ನಾವು ಕಂಡುಹಿಡಿಲಿಕ್ಕೆ ಬರೋಲ್ಲ. ಓಕೆ, ಇಟ್ ಈಸ್ ನಾಟ್ ಪಾಸಿಬಲ್. ಯಾಕೆ ಅಂತಂದರೆ ಇವಾಗ ನೋಡಿ, ಈಗ ಇಲ್ಲೇನಾಗುತ್ತೆ, ಈಗ 1ಇಂದ 5 ತನಕ ಅಂತಂದರೆ ಅದ್ರ ಸಮ್ ಎಷ್ಟು 15 ನಮ್ಗೆ ಗೊತ್ತಿದೆ. ಅದೇ ಈಗ ಆ್ಯಕ್ಚುಯಲ್ ಸಮ್ ಎಷ್ಟಾಗ್ಬಿಡುತ್ತೆ, ಇದು 10 ಆಗುತ್ತೆ. ಸೊ ಎಕ್ಸ್ಪೆಕ್ಟೆಡ್ ಸಮ್ ಮೈನಸ್ ಆ್ಯಕ್ಚುಯಲ್ ಸಮ್ ಎಷ್ಟಾಗುತ್ತೆ, 5 ಆಗುತ್ತೆ. ಹೌದಾ? ಸೊ ಇದು ನಮಗೆ ರಾಂಗ್ ಇಂಟರ್ಪ್ರಿಟೇಷನ್ ಆಯಿತು. ಸೊ ಇದನ್ನು ಡಿಫ್ರೆಂಟ್ ವ್ಯೂಸಲ್ಲಿ ನೋಡಬೇಕು. ಸೊ ಈ ಫಾರ್ಮುಲಾ ಅನ್ನೋದೇನಿದೆಯಲ್ಲ, ಇದು ಕೇವಲ 1 ಟರ್ಮ್ ಮಿಸ್ ಆಗಿದ್ರೆ ಮಾತ್ರ ಈ ಫಾರ್ಮುಲಾ ಅಪ್ಲಿಕೇಬಲ್ ಆಗುತ್ತೆ. ಓಕೆ, ಮಲ್ಟಿಪಲ್ ಟರ್ಮ್ಸಿಗೆ ನಾವು ಈ ಫಾರ್ ಲೂಪ್ನ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಓಕೆನಾ? ಸೊ ಅದೇ ಥರ ಸೆಟ್ ಮೆಥಡ್ ಇಟ್ಕೊಂಡು ಕೂಡ ಇಂಪ್ಲಿಮೆಂಟ್ ಮಾಡ್ಬೋದು. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ ಫೈಂಡಿಂಗ್ ದ ಮಿಸ್ಸಿಂಗ್ ಟರ್ಮ್ ಇನ್ ದ ಸೀಕ್ವೆನ್ಸ್. ಓಕೆ, ಥ್ಯಾಂಕ್ ಯು.